ಇಲ್ಲಿ ಕೋಟೆ ಬೆಟ್ಟನೇ ಚೆನ್ನಾಗಿದೆ. ಗೈಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಸೊ ನಾನು ರಾತ್ರಿ ರೀಚ್ ಆಗುವಾಗ ಒಂದು 2:30 ಆಯಿತು. ಆ್ಯಕ್ಚುಲಿ ರಾತ್ರಿ ಅಲ್ಲ, ಅದು ಬೆಳಗಿನ ಜಾವ 2:30. ಸೊ ಈಗ ಬಂದು ಕಸ್ಟಮರ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬಂದು ನಿನ್ನೆ ರಾತ್ರಿ ಇದೊಂದು ಹೋಮ್ ಸ್ಟೇ, ಈ ಹೋಮ್ ಸ್ಟೇಲಿ ಸ್ಟೇ ಆಗಿದ್ದು, RR ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಬಂದಮೇಲೆ ಈಗ ಸೈಟ್ ಸೀನ್ ಸ್ಟಾರ್ಟ್ ಆಗುತ್ತೆ ಗೈಸ್. ಇಲ್ಲಿಂದ 30 ಕಿಲೋಮೀಟರ್ ಸರೌಂಡಿಂಗ್ ಬರುತ್ತೆ. ಅವ್ರು ಬಂದಮೇಲೆ ಜರ್ನಿ ಸ್ಟಾರ್ಟ್ ಮಾಡೋಣ. हाँ पाते हैं. ಇದು ಹೋಮ್ ಸ್ಟೇಗೆ ಬರೋ ದಾರಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಗೈಸ್ ಫುಲ್ ಕ್ಲೌಡ್ ಕವರ್ ಆಗ್ತಾ ಉಂಟು, ಮುಂದೆ ನೋಡ್ಬೋದು ನೀವು. मोटो आयो apa itu hotel gani ಪಕ್ಕದಲ್ಲಿ ರಾತ್ರಿಯಿಂದನೂ ಸುತ್ತಾನೇ ಇದ್ದೀನಿ ಗೈಸ್. ಇನ್ನು ಬೆಂಡ್ ರೋಡ್ ಮಾತ್ರ ಮುಗ್ದಿಲ್ಲ ಇಲ್ಲಿ. பாருங்க ஜில்லுன்னு இருக்கு இப்போ. ஆமா ए गट्रा आरू व्हाट इज दैट उत्तर वाला ऐसा यूनिवर्सिटी एक बार क्यों आगे तो आगे से बात कर उत्तर वाले भाई ने जाओ अगर जगह पर क्या नहीं यहाँ का डारा तक ಇದನ್ನು ഇപ്പോൾ പോറല്ലേ இந்த ரோட்ல போறது வரும்போது இப்படி வர்றது பஸ் ஸ்டாண்ட் வழியா. செம்மையாக வருது. ஆமாம், ஹோட்டல்லாம் கோயில், ஹோட்டல் ஜெயின் டெம்பிள்னு நினைக்கிறேன். ಜೈನ್ ರೂಮ್ಸ್ ಏதாவது இருக்குது. ಇವಾಗ ಬ್ರೈಂಟ್ ಪಾರ್ಕಿಗೆ ಬಂದಿದ್ದೀನಿ. ಫಸ್ಟ್ ಪಾಯಿಂಟ್ ಇಲ್ಲೇ ಬಂದುಬಿಟ್ಟೆ. ನನಗೆ ಮೇಲ್ಗಡೆ ಹೋಗ್ಬೇಕು, ಈ ರೋಡಲ್ಲಿ ಮಿಸ್ ಆಗಿಬಿಟ್ಟು ನಾನು ಲೆಫ್ಟಿಗೆ ತಗೊಂಡ್ಬಂದ್ಬಿಟ್ಟೆ. ಬಂದಿವಾಗ ಬ್ರೈಂಟ್ ಪಾರ್ಕಿಗೆ ಬಿಟ್ಟಿದ್ದೀನಿ, ನೋಡ್ಬೋದು. ಸೊ ಇಲ್ಲಿ ಕಸ್ಟಮರ್ ಹೋಗಿದ್ದಾರೆ. ನಾವು ಇಲ್ಲಿ ಬಂದ ಮೇಲೆ ನೆಕ್ಸ್ಟ್ ರೋಡ್ ಚೇಂಜ್ ಮಾಡಿಕೊಂಡು ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋಗುವಾಗ ಒಂದೇ ಲೈನಲ್ಲಿ ಫುಲ್ ಸೈಟ್ ಸೀನ್ ಕವರ್ ಆಗಿ ಬರುತ್ತೆ. ಆ್ಯಕ್ಚುಲಿ ಈ ಸ್ಪಾಟು ಲಾಸ್ಟಿಗೆ ಬರಬೇಕಾಗಿದಂತೆ. ನನಗೆ ಕೇಳಿದೆ, ಬಟ್ ಗೊತ್ತಿಲ್ಲದೆ ರೋಡು ಮಿಸ್ ಆಗಿ ರೈಟಿಗೆ ಬಂದ್ಬಿಟ್ಟೆ. ಈಗ ಎಲ್ಲ ಒಮ್ಮೆ ಮಾಡಿದ್ದಾರೆ ಇಲ್ಲಿ.
ಗೈಸ್ ನೋಡ್ಬೋದು ಈ ಬ್ರೈಂಟ್ ಪಾರ್ಕ್ದು ಕೊಡೈಕನಲ್ ಚಾರ್ಜಸ್ ಅಡಲ್ಟ್ಸ್ ಬಂದುಬಿಟ್ಟು 50 ರೂಪಾಯಿ, ಚಿಲ್ಡ್ರನ್ಸಿಗೆ ಏಜ್ ಬಂದು 3 to 10ಗೆ 25 ರೂಪೀಸ್ ಆಗುತ್ತೆ. ಕ್ಯಾಮ್ರಾ ತೊಗೊಂಡೋಗೋದ್ರೆ 50 ರೂಪಾಯಿ ಆಗುತ್ತೆ. ವಿಡಿಯೋ ಕ್ಯಾಮ್ರಾ ಮಾಡೋದಾದರೆ 100 ರೂಪಾಯಿ ಆಗುತ್ತೆ. ಸ್ಕೂಲ್ ಸ್ಟೂಡೆಂಟ್ 25. ಫೋಟೋಶೂಟ್ ಮಾಡೋದಾದರೆ 5,000 ರೂಪಾಯಿ ಕಟ್ಟಬೇಕಾಗುತ್ತೆ. ಡ್ರೋನ್ ಶಾಟ್ ಆದರೂ 5,000 ಆಗುತ್ತೆ ಗೈಸ್. ಇಲ್ಲಿ ಬರುವಾಗ ಪ್ರೈಸ್ ಈ ಥರ ಇರ್ತದೆ. ಸೊ ಇದು ಇನ್ಫಾರ್ಮೇಷನ್ಗಾಗಿ ಹೇಳ್ತಿದ್ದೀನಿ ಅಷ್ಟೇ ಗೈಸ್. ಬ್ರೈಂಟ್ ಪಾರ್ಕ್ಸಲ್ಲಿ ಫುಲ್ ಫಾಗ್ ಮುಚ್ತಾ ಉಂಟು, ನೋಡ್ಬೋದು ನೀವು. ಫುಲ್ ಕೆಳಗಡೆ ಇಳಿತಾ ಇದೆ. ಸೊ ಗೈಸ್ ಇವಾಗ ಮೋಯರ್ ಪಾಯಿಂಟಲ್ಲಿ ಬಂದಿದ್ದೀನಿ. ನೀವು ನೋಡ್ಬೋದು ಅಲ್ಲಿ ಮೋಯರ್ ಪಾಯಿಂಟ್. ಇಲ್ಲಿ ತುಂಬ ಕ್ಲೌಡ್ಸ್ ಜಾಸ್ತಿ ಬರ್ತದೆ. ಗಾಡಿ ಇಳಿಯೋಕ್ಕೆ ಮೊದಲು ಸ್ವಲ್ಪ ಕ್ಲೌಡ್ಸ್ ಇತ್ತು, ಇವಾಗಷ್ಟೇ ಕ್ಲಿಯರಾಗಿ ಬಿಸಿಲು ಬರ್ತಾ ಇರೋದು. ಸೊ ಇಲ್ಲಿ ಒಂದೊಂದು ಸೆಕೆಂಡಿಗೂ ಕ್ಲೈಮೇಟ್ ಚೇಂಜ್ ಆಗ್ತದೆ. ನೆಕ್ಸ್ಟ್ ಜರ್ನಿ ನಮಗೆ ಇದು ಮುಗಿಸ್ಕೊಂಡು ಇದೇ ದಾರಿಯಲ್ಲಿ ಹಿಂಗೆ ಸೀದಾ ಹೋಗಬೇಕು. ನೀವು ನೋಡ್ತಾ ಇದ್ದೀರಾ ಗಾಡಿಯಲ್ಲಿ ಹೋಗ್ತಾ ಇದೆ. ಸೊ ಆ ದಾರಿಯಲ್ಲೇ ಹಂಗೆ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಒಂದು 3-4 ಪಾಯಿಂಟ್ ಇದೆ. ಆ ಪಾಯಿಂಟ್ ಗೈಸ್ ಗುಣಾಕಿ ಬಂದಾಯಿತು. ಬಂದು ಎಂಟ್ರಿ ಟಿಕೆಟ್ ತೊಗೊಂಡು, ಎಂಟ್ರಿ ಟಿಕೆಟ್ ಜಾಸ್ತಿ ಏನಿಲ್ಲ, 10 ರೂಪಾಯಿ ಮಾತ್ರ, ತುಂಬ ಕಡಿಮೆ ಇದೆ. ಬಟ್ ನಡೆಯೋ ದಾರಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಈ ದಾರಿಯಲ್ಲಿ ಹಿಂಗೆ ಹೋಗಬೇಕು ಗೈಸ್. ಆ್ಯಕ್ಚುಲಿ ಗುಣ ಕೇವ್ಸ್ಗೆ ಈಗ ಒಂದು ಹೊಸ ಹೆಸರು ಒಂದು ಸೇರಿಕೊಂಡಿದೆ ಗೈಸ್. ನಿಮಗೆಲ್ಲ ಗೊತ್ತಿರ್ಬೋದು, ಮಂಜು ಮೇಲೆ ಬಸ್ ಇಲ್ಲಿ ಶೂಟಿಂಗ್ ಆಗಿದೆ. ಈಗ ಮಂಜು ಮೇಲೆ ಕೇವ್ ಅಂತಲೂ ಹೇಳ್ಬೋದು. ತುಂಬ ದೂರ ನಡಿಬೇಕು ಅಂತ ಕಾಣ್ತದೆ ಗೈಸ್. ನೋಡ್ಬೋದು ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಜಾಸ್ತಿ. ಸೊ ಇದೆ ಗುಣ ಕೇವ್. ಸ್ಟೆಪ್ಸ್ ಇಲ್ಲ ಗೈಸ್, ಮರದ ಪೀಸ್ ಇಟ್ಬಿಟ್ಟು ಅದು ಸೆಂಟ್ರಲ್ಲಿ ಮಣ್ಣು ಹಾಕಿದ್ದಾರೆ, ನೋಡ್ಬೋದು. ಇದೆಲ್ಲ ಮರದ ಪೀಸ್ ಇದು. ತುಂಬ ಜನ ಬರೀ ಸ್ಟೂಡೆಂಟ್ಸ್ ಇದ್ದಾರೆ. ಕಂಟಿನ್ಯೂಸ್ ರಜೆ ಇದೆಲ್ಲ. ಎಲ್ಲಾದರೂ ಈ ಥರ ಜಾಲಿ ಮಾಡೋರು ತುಂಬ ಜನ ಇರ್ತಾರೆ. ಫ್ರೆಂಡ್ಸ್ಗಳ ಜೊತೆ ಬಂದಾಗ ಇನ್ನೂ ಚೆನ್ನಾಗಿರ್ತದೆ ಗೈಸ್. ನೋಡ್ಬೋದು ಎಲ್ಲ ಮರದ ಸೆಂಟ್ರಲ್ಲಿ ಕಲ್ಲು ಮಣ್ಣು ಎಲ್ಲ ಹಾಕಿ ತುಂಬಿಸಿದ್ದಾರೆ, ಸೆಟ್ ಮಾಡಿದ್ದಾರೆ. ಏನೋ ಒಂದು ನೆಟ್ ಹಾಕಿ ಮುಚ್ಚಿದ್ದಾರೆ ಗೈಸ್, ನೋಡೋಣ. ನೋಡ್ಬೋದು ಇಲ್ಲಿ ಗೈಸ್. ಇಲ್ಲಿ ನೋಡ್ಬೋದು ಸೆಂಟ್ರ್ ಗ್ಯಾಪ್ ಇದೆ, ಒಂಥರ ಗುಂಡಿ ಥರ. ಅದಕ್ಕೋಸ್ಕರ ಜಾಲರಿ ಇಟ್ಟಿದ್ದಾರೆ ಇಲ್ಲಿ. ಅದ್ರ ಮೇಲೆ ಹಿಂಗೆ ಹತ್ಕೊಂಡು ಹೋಗ್ಬೋದು. ಮೇಲೇನೂ ಇದೆ, ನೋಡ್ಬೋದು. ಮೇಲಿಂದ ನೋಡುವ ಒಂದೇ ವ್ಯೂ, ಕೆಳಗಿಂದ ನೋಡಿದ್ರೆ ಒಂದೇ ವ್ಯೂ ಇದೆ. ಕೆಳಗಿಂದ ನೋಡುವ ನೋಡ್ಬೋದು. ಅಲ್ಲಿ ಒಂದು ಫುಲ್ ಇಬ್ಬನಿ ಇದೆ, ಏನು ಕಾಣೋದಿಲ್ಲ.
ಫಾಗ್ ಕವರ್ ಆಗಿದೆ ಗೈಸ್. ಅಲ್ಲೊಂದು ರಾಕ್ ಕಾಣ್ತಿದೆ, ಅದು ಕರೆಕ್ಟಾಗಿ ಕಾಣ್ತಾ ಇಲ್ಲ, ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣ್ತಿಲ್ಲ ಗೈಸ್. ಅದು ಫುಲ್ ಫಾಗ್ ಇದೆ. ಸೊ ಇದಕ್ಕೆ ಗುಣ ಕೇವ್ ಅಂತ ಹೆಸರು ಬರಲಿಕ್ಕೆ ಎಲ್ಲರಿಗೂ ಗೊತ್ತಿರ್ಬೋದು, ನಾನೇನು ಹೊಸದಾಗಿ ಹೇಳ್ಬೇಕಂತಿಲ್ಲ, ಗೊತ್ತಿರ್ಬೋದು. ಕಮಲ್ ಹಾಸನ್ ಆ್ಯಕ್ಟ್ ಮಾಡಿದ ಮೂವಿ ಇದೆ ಗುಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇದಕ್ಕೆ ಗುಣ ಕೇವ್ ಅಂತಲೇ ಹೆಸರಿಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಇದನ್ನ ಮಂಜುಮೇಲ್ ಬಾಯ್ಸ್ ಕೇವ್ ಅಂತ ಹೇಳ್ತಾರೆ. ಕೇರಳದವರು ಜಾಸ್ತಿ ಭೇಟಿ ಕೊಡ್ತಾ ಇದ್ದಾರೆ ಈ ಥರ. ಗೈಸ್ ನೋಡಲಿಕ್ಕೆ ಅಂಥ ದೊಡ್ಡ ಇದೇನಿಲ್ಲ ಗೈಸ್, ಒಂದು ವ್ಯೂ ಪಾಯಿಂಟ್ ಅಷ್ಟೇ. ಮತ್ತು ವ್ಯೂ ಪಾಯಿಂಟ್ ಅಂತ ಹೇಳೋದಕ್ಕಿಂತ ಇಲ್ಲಿ ಬಂದರೆ ನಿಮ್ಗೆ ಏನು ನೋಡೋಕ್ಕಾಗಲ್ಲ, ಫುಲ್ ಫಾಗ್ ಇರುತ್ತೆ ಗೈಸ್. ಗುಣಕ್ಕೆ ಹೇಳೋ ಮಟ್ಟಿಗೆ ಏನಿಲ್ಲ ಗೈಸ್, ಸುಮ್ಮನೆ ಸಿನಿಮಾ ಫಿಲಮಲ್ಲಿ ನೋಡ್ಕೊಂಡು ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಬರಬೇಕಾಗುತ್ತೆ. ಬಟ್ ಒಳಗಡೆ ಏನಿಲ್ಲ, ಸುಮ್ಮನೆ ಹೋದ್ರೆ ಒಂದು ವ್ಯೂ ಪಾಯಿಂಟ್ ನೋಡ್ಬೋದು. ಆ ವ್ಯೂ ಪಾಯಿಂಟ್ ಕೂಡ ನಿಮಗೆ ಕರೆಕ್ಟಾಗಿ ಕಾಣಲ್ಲ, ಫುಲ್ ಫಾಗ್ ತುಂಬಿದೆ. ಇದಕ್ಕಿಂತ ಕಂಪೇರ್ ಮಾಡಿದ್ರೆ ನಮ್ಮ ಕೊಡಗಲ್ಲಿ ಕೋಟೆ ಬೆಟ್ಟನೇ ಚೆನ್ನಾಗಿದೆ. ಸೊ ಗೈಸ್ ಫೈನಲಿ ಇವತ್ತಿನ ಟ್ರಿಪ್ ಮುಗಿಸ್ಬಿಟ್ಟು ರೂಮಿಗೆ ಬಂದಿದ್ದೀನಿ. ಇಲ್ಲಿ ಕಸ್ಟಮರ್ ಮಾಡಿ ಅಂತ ಹೋಮ್ ಸ್ಟೇಯಲ್ಲಿ ನಮಗೆ ಡ್ರೈವರ್ಗಳು ಅಂತ ಹೇಳ್ಬಿಟ್ಟು ಒಂದು ರೂಮ್ ಕೊಟ್ಟಿದ್ದಾರೆ. ಸಾಧಾರಣ ಟ್ಯಾಕ್ಸಿ ಡ್ರೈವರ್ಗಳಿಗೆ ಎಲ್ಲಿ ಹೋದ್ರೆ ಅಷ್ಟಾಗಿ ರೂಮ್ ಇರಲ್ಲ, ಮತ್ತು ಇಲ್ಲಿ ವಾಶ್ರೂಮ್ಗಳಾಗಲಿ ರೂಮಾಗಲಿ ಅಷ್ಟು ನೀಟಾಗಿದೆ ಕೊಡೈಕನಾಲಲ್ಲಿ. ಸೊ ನೀವು ಮಾಡಬೇಕಾಗಿದೆ ಇಷ್ಟೇ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಲ್ಲೇ ಮತ್ತೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.